2A 2B ಮುಖಾಂತರ ನಾವು ಮೆಟ್ರೋವನ್ನು ಏರ್ಪೋರ್ಟ್ವರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಕೆಲಸ ಪ್ರಗತಿಯಲ್ಲಿದೆ. 2027ರ ಅಂತ್ಯಕ್ಕೆ ಅದನ್ನ ಮುಗಿಸುವಂತ ಒಂದು ಯೋಜನೆ ಮೆಟ್ರೋದಿಂದ ಆಗ್ತಾ ಇದೆ. ಈಗ ಯಲಹಂಕದಿಂದ ಮಾರ್ಗವಾಗಿ ಇದೇ ಲೈನಿಂದ ಯಲಹಂಕ ಮಾರ್ಗವಾಗಿ ದೊಡ್ಡಬಳ್ಳಾಪುರಕ್ಕೆ ಸಂಪರ್ಕ ಕೊಡಬೇಕು ಅನ್ನುವಂತ ವಿಚಾರನೂ ಕೂಡ ಇಂದಿನಿಂದ ಚರ್ಚೆಯಲ್ಲಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ಈ 2A 2B ಆಗಿ 3A ಫೇಸು ಕೂಡ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. 3A ಫೇಸ್ಗೂ ಒಪ್ಪಿಗೆ ಕೊಟ್ಟಿದೆ. ಆದರೆ 3A ನಲ್ಲೂ ಕೂಡ ಈ ಲೈನು ಸೇರಿಲ್ಲ. ಸೊ ಈಗ ಮುಂದೆ ಏನು ಅಂತ ಹೇಳಿದ್ರೆ, ಈಗ ಏನು ಸಮಗ್ರ ಚಲನಶೀಲತಾ ಯೋಜನೆ ಇದೆ, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್, ಅದರ ರಿವಿಷನ್ ಅನ್ನ ಈಗ ಟೇಕಪ್ ಮಾಡಿದೆ. ಯಾಕೆಂದ್ರೆ ಹಿಂದೆ ಮಾಡಿದ ನಂತರ ಈಗ ಸಾಕಷ್ಟು ಬೆಂಗಳೂರಿನಲ್ಲಿ ಸ್ಥಿತಿಗತಿಗಳು ಬದಲಾವಣೆ ಆಗಿದೆ. ಸೊ ಇವತ್ತಿನ ಅಗತ್ಯತೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ಲಿಕ್ಕೆ CMP ರಿವಿಷನ್ ಅನ್ನ ಸರ್ಕಾರ ಕೈಗೆತ್ಕೊಂಡಿದೆ, ಅಂದ್ರೆ ಮೆಟ್ರೋ ಕೈಗೆತ್ಕೊಂಡಿದೆ. ಸೊ ನೀವು ಹೇಳಿರುವಂತ ಎಲ್ಲಾ ವಿಚಾರಗಳನ್ನ ಅವರ ಕಮಿಟಿ ಏನಿದೆ, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಮಾಡುವಂತಹ ತಜ್ಞರ ಸಮಿತಿ, ಅದಕ್ಕೆ ರೆಫರ್ ಮಾಡಿ ಅವ್ರ ಕಡೆಯಿಂದ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಲ್ಲಿ ಇದನ್ನ ಅವರು ಪ್ರಪೋಸಲ್ ಕೊಡಬೇಕು. ನಾವು ಹಿಂಗೆ ಕೊಡಿ ಹಂಗೆ ಕೊಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನೀವೇನೆಲ್ಲ ವಿಚಾರ ಹೇಳಿದಿರಾ, ಈ ವಿಚಾರಗಳನ್ನ ಆ ಕಮಿಟಿ, ಟೆಕ್ನಿಕಲ್ ಕಮಿಟಿಗೆ ಅಂದ್ರೆ ಸರ್ಕಾರ ರೆಫರ್ ಮಾಡಿ ಅವರಿಂದ ವರದಿ ತೆಗೆಸ್ಕೊಂಡು 3A ನಂತರ ಮುಂದೆ ಏನ್ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಈ ವಿಚಾರಗಳನ್ನ ನಾವು ಖಂಡಿತವಾಗಿ ಪರಿಗಣಿಸ್ತೇವೆ. ಮಾನ್ಯ ಸಭಾಧ್ಯಕ್ಷ, ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.